ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಲೇಜ್ ಅಕೌಂಟೆಂಟಲ್ಲಿ ಕನ್ನಡ ಪೇಪರ್ಸ್ ಇದೆ. ಸೊ ಹಾಗಾಗಿ ಅದರ ಜೊತೆಗೆ ಈ ಒಂದು ಟಿ ಎಕ್ಸಾಮ್ಸಲ್ಲೂ ಸಹ ಕನ್ನಡ ಇರುತ್ತೆ. ಆ್ಯಂಡ್ ಈ ಏನು 2200 ಪೋಸ್ಟ್ನ ಕಂಡಕ್ಟ್ ಮಾಡಿದ್ದಾರೆ BMTCಲಿ. ಸೊ ಅದರಲ್ಲೂ ಸಹ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಪೇಪರು ಇರುತ್ತೆ. ಸೊ ಹಾಗಾಗಿ ಆ ಒಂದು 3 ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಕ್ಕಂಥ ಅಥವಾ HSTR GPSTR ಏನು ಕಾಲ್ ಮಾಡ್ತಾರೆ, ಸೊ ಅದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಪೇಪರ್ ಅಂದರೆ ಕನ್ನಡ. ಸೊ ಕನ್ನಡ ಗ್ರಾಮರ್ ಬಗ್ಗೆ ನಾವು ನೋಡೋದಾದಾಗ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ಅಂದರೆ, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಆತ್ಮಾರ್ಥಕ ಮೀನ್ಸ್ ಫಸ್ಟ್ ನಮಗೆ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂದರೆ ಯಾವುದು ಅಂತ ಫಸ್ಟ್ ಗೊತ್ತಿರಬೇಕು. ಆತ್ಮ ಮೀನ್ಸ್ ನಮಗೆ ನಾವು ಹೇಳ್ಕೊಳ್ತಕ್ಕಂಥದ್ದು. ಆತ್ಮಾರ್ಥಕ, ಆತ್ಮ ಪ್ಲಸ್ ಅರ್ಥ ಅಂತ ಬರುತ್ತೆ. ಆತ್ಮ ನಮಗೆ ನಾವು ಹೇಳ್ಕೊಳ್ತಕ್ಕಂಥದ್ದು. ತಾನು, ಸೊ ನಮಗೆ ನಾವು ಹೇಳ್ತಕ್ಕಂಥದ್ದು ತಾನು ಮತ್ತು ತಾವು ಎರಡು ಬರುತ್ತೆ ಇಲ್ಲಿ. ತಾವು ಫ್ಲೂರಲ್ ಫಾರ್ಮು, ಬಹುವಚನ. ತಾನು ಅಂತಕ್ಕಂಥದ್ದು ಏಕವಚನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆತ್ಮಾರ್ಥಕ ಸರ್ವನಾಮಲು ಬರ್ತಕ್ಕಂಥದ್ದೇ ಇವೆರಡು, ತಾನು ಮತ್ತು ತಾವು ಅಂತಕ್ಕಂಥ ಪದ. ಆದರೆ ಏನಂತಂದರೆ ಈ ಆತ್ಮಾರ್ಥಕ ಸರ್ವನಾಮ ತಾನು ಅಂತ ಏನಿದೆ, ಇದು ಎಷ್ಟು ಎಕ್ಸಾಮ್ಸಲ್ಲಿ ಕೇಳಿದರೆ ಲೆಕ್ಕನೇ ಇಲ್ಲ. ಸೊ ಯಾವ ಒಂದು ಪೇಪರಲ್ಲಿ ತೊಗೊಂಡು ನೀವು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬೇರೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕನ್ನಡ ಕ್ವಶನ್ಸಲ್ಲಿ ಈ ಒಂದು ಕ್ವಶನ್ಸು ಕಂಪಲ್ಸರಿ ಇದ್ದೇ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ತಾನು ಅಂತಕ್ಕಂಥದ್ದು ಎಷ್ಟು ಎಕ್ಸಾಮ್ಸಲ್ಲಿ ಕೊಡ್ತಾರಲ್ಲ ಕೌಂಟೇ ಇಲ್ಲ. ಸೊ ಹಾಗಾಗಿ ಈ ಒಂದು ಕ್ವಶನ್ನ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಆನ್ಸರು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ತಾನು ಮತ್ತು ತಾವು, ಎರಡರಲ್ಲಿ ಯಾವುದಾದ್ರೂ ಸಹ ಬರಬಹುದು. ಆ್ಯಂಡ್ ನೆಕ್ಸ್ಟು ನೋಡಿ, ಇಲ್ಲಿ ಎರಡನೇ ಕ್ವಶನ್, ನೀನು ಎಂಬುದು ಈ ಪುರುಷವಾಚಕ ಪದವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪುರುಷವಾಚಕ ಆಗಿರ್ಬೋದು ಅಥವಾ ಪುರುಷಾರ್ಥಕ ಸರ್ವನಾಮಗಳು ಸಹ ಆಗಿರ್ಬೋದು. ಇಲ್ಲಿ ಸರ್ವನಾಮದಲ್ಲಿ ಮೇಯ್ನಾಗಿ ಯಾವ್ದು ಬರುತ್ತೆ ಅಂತ ಹೇಳಿದರೆ, ಇಲ್ಲಿ ಪುರುಷಾರ್ಥಕ ಬರುತ್ತೆ, ಪ್ರಶ್ನಾರ್ಥಕ ಬರುತ್ತೆ, ಆತ್ಮಾರ್ಥಕ ಬರುತ್ತೆ. ಆತ್ಮಾರ್ಥಕ ನಾವು ಈಗ ನೋಡಿದ್ವಿ ಒಂದು ಕ್ವಶನು, ಇದು ಪುರುಷಾರ್ಥಕ. ಅದಾದಮೇಲೆ ಪ್ರಶ್ನಾರ್ಥಕ ಸರ್ವನಾಮ ಸಹ ಬರುತ್ತೆ. ಅದು ನೆಕ್ಸ್ಟ್ ನೋಡೋಣ. ಇಲ್ಲಿ ಬಂದಿರತಕ್ಕಂಥದ್ದು ಪುರುಷವಾಚಕ ಸರ್ವನಾಮ ಅಂತ ಹೇಳಿದಾಗ ಇಲ್ಲಿ 3 ಬರುತ್ತೆ. ಯಾವುದಂತಂದರೆ ಉತ್ತಮ, ಮಧ್ಯಮ, ನೆಕ್ಸ್ಟು ಪ್ರಥಮ. ಇಲ್ಲಿ ಉತ್ತಮ, ಮಧ್ಯಮ, ಪ್ರಥಮ ಅಂತಕ್ಕಂಥ 3 ಪುರುಷಾರ್ಥಕ ಸರ್ವನಾಮ ಬರುತ್ತೆ. ಸೊ ಮೀನ್ಸ್ ಉತ್ತಮ ಅಂತ ಅಂದರೆ ನಾನು, ನಾವು. ಸೊ ನಮಗೆ ಹೇಳ್ಕೊಳ್ತಕ್ಕಂಥದ್ದು ನಾನು, ನಾವು ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಉತ್ತಮ ಆಗುತ್ತೆ. ಮಧ್ಯಮ ಬಂದು ನೀನು, ನೀವು ಅಂತಕ್ಕಂಥದ್ದು, ನೀವು ಬಂದು ಮಧ್ಯಮ ಆಗುತ್ತೆ. ಪ್ರಥಮ ಬಂದು ಥರ್ಡ್ ಪಾರ್ಟಿಗೆ ಹೇಳ್ತಕ್ಕಂಥದ್ದು, ಅವಳು, ಅವರು, ಅವನು. ಸೊ ಈ ಥರ ಬೇರೆಯವ್ರಿಗೆ ಹೇಳ್ತೀವಲ್ಲ, ಸೊ ಅದನ್ನು ಪ್ರಥಮ ಅಂತ ಹೇಳ್ತೀವಿ. ನಮಗೆ ನಾವು ಹೇಳ್ಕೊಳ್ಳೋದು ಉತ್ತಮ, ನೀನು, ನೀವು ಅಂತ ಹೇಳೋದು ಮಧ್ಯಮ, ಅವರು, ಅವಳು, ಅವನು, ಅವಳು, ಅದು. ಸೊ ಇದು ಬಂದು ಪ್ರಥಮ. ಸೊ ಹಾಗಾಗಿ ಇಲ್ಲಿ ನೀನು ಅಂತಕ್ಕಂಥದ್ದು ಏನು ಬರುತ್ತೆ, ಮಧ್ಯಮ. ನೀನು, ನೀವು ಬರೋದು ಮಧ್ಯಮ ಪುರುಷಾರ್ಥಕ ಸರ್ವನಾಮಕ್ಕೆ ಬರುತ್ತೆ, ಮಧ್ಯಮ. ಸೊ ನೆಕ್ಸ್ಟ್ ಕ್ವಶನು, ಇವುಗಳಲ್ಲಿ ಅನ್ವರ್ಥನಾಮ ಪದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಅನ್ವರ್ಥನಾಮ ಬರ್ತಕ್ಕಂಥದ್ದು ವಸ್ತುವಾಚಕದಲ್ಲಿ, ವಸ್ತುವಾಚಕ ಬರ್ತಕ್ಕಂಥದ್ದು ನಾಮವಾಚಕದಲ್ಲಿ. ಸೊ ನಾಮವಾಚಕ ಅಂತ ಏನಿದೆ, ಈ ಒಂದು ನಾಮವಾಚಕದಲ್ಲಿ ಒಟ್ಟು 9 ರೀತಿ ಬರ್ತವೆ. ಸೊ ಅದಂತ ಹೇಳಿದ್ರೆ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ ಅಂತ ಇಷ್ಟು ಬರ್ತವೆ. ಸೊ ಇದರಲ್ಲಿ ಸರ್ವನಾಮನು ಬರುತ್ತೆ. ಸೊ ಅದರ ಜೊತೆಗೆ ಈ ಒಂದು ಅನ್ವರ್ಥನಾಮ ಬರ್ತಕ್ಕಂಥದ್ದು ಇಲ್ಲಿ ವಸ್ತುವಾಚಕದಲ್ಲಿ ಏನಾಗುತ್ತೆ, 3 ರೀತಿ ಬರುತ್ತೆ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಸೊ ಇಲ್ಲೇನಾಗುತ್ತೆ, ರೂಢನಾಮ ಮೀನ್ಸ್ ರೂಢಿಯಿಂದ ಬರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ನದಿ, ಪರ್ವತ, ಬೆಟ್ಟ, ಗುಡ್ಡ, ಹುಡುಗ. ಸೊ ಅಂದರೆ ಆಲ್ಮೋಸ್ಟ್ ಒಬ್ಬರಿಂದ ಒಬ್ಬರ ಬೈಗೆ ಏನು ರೂಢಿಯಿಂದ ಸುಮಾರು ಕಾಲಗಳಿಂದ ಬಂದಿರುತ್ತೋ, ಸೊ ಅದನ್ನು ನಾವು ರೂಢನಾಮ ಅಂತ ಹೇಳ್ತೀವಿ. ಇನ್ನು ಅಂಕಿತನಾಮ ಅಂತ ಹೇಳಿದ್ರೆ ಅಂದರೆ ಹೆಸರುಗಳನ್ನ ಇಟ್ಕೊಳ್ತಕ್ಕಂಥದ್ದು, ಆ ಒಂದು ಇದಕ್ಕೆ ತಕ್ಕಂತೆ, ವ್ಯವಹಾರ ಉಪಯೋಗಕ್ಕೆ ತಕ್ಕಂತೆ ಆಗಿರ್ಬೋದು, ನೇಮ್ಗಳಾಗಿರ್ಬೋದು, ಅಥವಾ ಅಂದರೆ ನೇಮ್ನ ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲು ಗಂಗಾ, ತುಂಗ, ಕಾವೇರಿ, ಹಿಮಾಲಯ, ಶಂಕರ, ರಾಮ, ರಂಗ, ಈ ಥರ ಬರ್ತಕ್ಕಂಥದ್ದನ್ನ ನಾವೇನಂತೀವಿ, ಅಂಕಿತನಾಮ ಅಂತ ಹೇಳ್ತೀವಿ. ಇನ್ನು ಅನ್ವರ್ಥನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರು. ಫಾರ್ ಎಕ್ಸಾಂಪಲ್, ಈ ಒಬ್ಬ
ಕುಂಟ ಇದನ್ನು ಕುಂಟ ಅಂತ ಹೇಳ್ತೀವಿ. ಅಥವಾ ಒಬ್ಬ ಯಾರೋ ಒಂದು ಪ್ರೊಫೆಷನಲ್ಲು ಕೆಲಸ ಮಾಡ್ತಾಯಿದ್ರೆ ಆ ಒಂದು ಪ್ರೊಫೆಷನ್ಗೆ ತಕ್ಕಂತೆ ಶಿಕ್ಷಕ ಆಗಿರ್ಬೋದು, ವೈದ್ಯ ಆಗಿರ್ಬೋದು, ರೋಗಿ ಆಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ಈ ಥರ ಒಂದು ಅವರ ಒಂದು ಅರ್ಥಕ್ಕೆ ತಕ್ಕಂತೆ ಅವರ ಒಂದು ವ್ಯವಹಾರಕ್ಕೆ ತಕ್ಕಂತೆ ಕೊಡ್ತೀವಲ್ಲ ನಾವು ಆ ಒಂದನ್ನ ಅದನ್ನು ಅನ್ವರ್ಥನಾಮ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೋಡಿ ಇಲ್ಲಿ ಅನ್ವರ್ಥನಾಮ ಅಂತ ಹೇಳಿದರೆ ಬೆಟ್ಟ, ಸುಮಂತ, ನದಿ, ವಿದ್ಯಾರ್ಥಿ ಅಂತ ಹೇಳಿದರೆ ಬೆಟ್ಟ ಅಂತಕ್ಕಂಥದ್ದು ರೂಢಿಯಿಂದ ಬಂದಕ್ಕಂಥ ಪದ. ಸೊ ಹಾಗೆ ರೂಢನಾಮ ಆಗುತ್ತೆ. ಸುಮಂತ ಬಂದು ಅಂಕಿತನಾಮ ನಾವಿಟ್ಕೊಂಡಿರ್ತಕ್ಕಂಥದ್ದು. ನದಿನೂ ಸಹ ರೂಢಿಯಿಂದ ಬಂದಿರತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿ ಅವನ ಒಂದು ಪ್ರೊಫೆಷನ್ಗೆ ತಕ್ಕಂತೆ ಈ ಒಂದು ವಿದ್ಯಾರ್ಥಿ ಅಂತಕ್ಕಂಥ ನೇಮನ್ನು ಕೊಟ್ಟಿರ್ತೀವಿ. ಸೊ ಹಾಗಾಗಿ ಅದು ಅನ್ವರ್ಥನಾಮ ಆಗುತ್ತೆ. ಸೊ ನೋಡಿ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಯಾವುದು ಈ ಪದವು ಈ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಆತ್ಮಾರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಅನ್ವರ್ಥಕ ಸರ್ವನಾಮ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಸರ್ವನಾಮದಲ್ಲಿ ಆತ್ಮಾರ್ಥಕ, ಪುರುಷಾರ್ಥಕ, ಪ್ರಶ್ನಾರ್ಥಕ 3 ಬರುತ್ತೆ ಅಂತ ಹೇಳಿದ್ದೆ. ಸೊ ಆತ್ಮಾರ್ಥಕ ಬಂದಾಗ ತಾನು, ತಾವು ಅಂತಕ್ಕಂಥದ್ದು ನಾನು ಸಹ ಹೇಳಿದ್ದೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಪುರುಷಾರ್ಥಕ ಅಂತ ಹೇಳಿದಾಗ ಉತ್ತಮ, ಮಧ್ಯಮ, ಪ್ರಥಮ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಅನ್ವರ್ಥಕ ಅಂತ ಹೇಳಿದಾಗ ಅರ್ಥಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಹೇಳಿದೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ಯಾವುದು ಅಂತಕ್ಕಂಥದ್ದು ಇದು ಪ್ರಶ್ನೆಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಇದು ಒಂದು ಪ್ರಶ್ನಾರ್ಥಕ ಸರ್ವನಾಮ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ರೂಢ ನಾಮಪದಗಳ ಗುಂಪಿಗೆ ಸೇರುವ ಪದವಿದು ಅಂತ ಹೇಳ್ತಾರೆ. ಸೊ ನಾಮಪದಗಳಲ್ಲಿ ವಸ್ತುವಾಚಕದಲ್ಲಿ 3 ವಿಧ ಅಂತ ಏನು ಹೇಳಿದ್ದೆ, ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಸೊ ಇಲ್ಲಿ ರೂಢನಾಮ ಕೇಳಿದರೆ ನಿಮಗೆಲ್ಲಿ ಗೊತ್ತಿರುತ್ತೆ ಬಹುಶಃ, ಯಾಕಂದರೆ ಇದು ಅಷ್ಟೊಂದು ಟಫ್ ಆದ ಸಬ್ಜೆಕ್ಟ್ ಅಥವಾ ಟಫ್ ಆದ ಕಂಟೆಂಟು ಸಹ ಏನಲ್ಲ ಇದು. ಸೊ ರೂಢನಾಮ ಅಂತ ಹೇಳಿದಾಗ ರೂಢಿಯಿಂದ ಬಂದಿರತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ತಲಾಂತರದಿಂದ ಬಂದಿರತಕ್ಕಂಥ ಒಂದು ಪದ. ಸೊ ಇಲ್ಲಿ ವಿದ್ವಾಂಸ ಅಂತಕ್ಕಂಥದ್ದು ಅನ್ವರ್ಥನಾಮ, ಯಾಕಂದರೆ ವಿದ್ವಾಂಸ ಅವನೊಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು. ಚಾಲಕ ಅಂತಕ್ಕಂಥದ್ದು ಸಹ ಒಂದು ಕೆಲಸಕ್ಕೆ ಸಂಬಂಧಪಟ್ಟದಾಗಿರೋದ್ರಿಂದ ಇದು ಸಹ ಇವೆರಡು ಬಂದು ಅನ್ವರ್ಥನಾಮ ಆಯಿತು. ಸೀತೆ ಬಂದು ಅಂಕಿತನಾಮ. ಸೊ ಹಾಗಾಗಿ ಉಳಿದಿರ್ತಕ್ಕಂಥದ್ದು ಕಲ್ಲು ಬಂದು ರೂಢನಾಮ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಹೀಂಗ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ ಹಿಂಗೆ, ಹೀಂಗೆ, ಹೀಗೆ, ಹಿಂಗೆ. ಸೊ ಹೀಂಗ ಪದದ ಗ್ರಾಂಥಿಕ ರೂಪ ಹೀಗೆ. 3rd ಆಪ್ಷನ್ ಇದೆ, ಹೀಗೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಎಲ್ಲೋ ಗೊತ್ತಿರುತ್ತೆ ಇದು, ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು? ಈ ವಾಕ್ಯದಲ್ಲಿರೋ ಪ್ರಶ್ನಾರ್ಥಕ ಸರ್ವನಾಮ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಯಾರು, ಇದೊಂದು ಪ್ರಶ್ನೆ ಅಲ್ವಾ. ಸೊ ಯಾರು, ಯಾರಿಗೆ, ಯಾವಾಗ, ಏನು, ಏಕೆ, ಇದೆಲ್ಲ ಪ್ರಶ್ನಾರ್ಥಕ್ಕೆ ಬರುತ್ತೆ. ಸೊ ಹಾಗಾಗಿ ಯಾರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಇಲ್ಲದಂಗ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಗ್ರಾಂಥಿಕ ರೂಪ ಒಂದು ಇಲ್ಲದಂಗ, ಇಲ್ಲದಂಗೆ, ಇಲ್ಲದ ಹಾಗೆ, ಇಲ್ದಂಗೆ, ಇಲ್ಲದಾಗೆ. ಸೊ ಇಲ್ಲಿ ಇಲ್ಲದ ಹಾಗೆ, ಇಲ್ಲದಂಗ ನೋಡಿ ಹಾ ಬಂದಿದೆ. ಸೊ ಹಾಗೆ ಇಲ್ಲೂ ಸಹ ಬರಲೇಬೇಕು. ಇಲ್ಲದ ಹಾಗೆ, ಇಲ್ಲದಂಗ, ಇಲ್ಲದ ಹಾಗೆ ಅಂತಕ್ಕಂಥದ್ದು ಇದರ ಒಂದು ಗ್ರಾಂಥಿಕ ರೂಪ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸು ಫ್ರೆಂಡ್ಸ್, ರಸ್ತೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದರೆ ಉರ್ದು, ಅರಬಿ, ಪಾರ್ಸಿ, ಗ್ರೀಕ್ ಅಥವಾ ರೋಮನ್. ಸೊ ನೋಡಿ ಈ ಥರ ಕ್ವಶನ್ ಸ್ವಲ್ಪ ನೀವು ನೋಡ್ಕೊಳ್ಳೇಬೇಕಾಗುತ್ತೆ ನೀಟಾಗಿ, ಯಾಕಂದರೆ ಇಲ್ಲಿ ಉರ್ದು, ಅರಬಿ, ಪಾರ್ಸಿ, ಗ್ರೀಕ್, ರೋಮನ್ ಎಷ್ಟೋ ಪದಗಳು ಕನ್ನಡಕ್ಕೆ ಬಂದಿದೆ. ಸೊ ಹಾಗಾಗಿ ಯಾವ ಒಂದು ಕನ್ನಡಕ್ಕೆ ಬೇರೆ ಭಾಷೆಯಿಂದ ಬಂದಿದೆ ಅಥವಾ ಕನ್ನಡದೇ ಪದನ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಇಲ್ಲಿ ರಸ್ತೆ ಅಂತಕ್ಕಂಥ ಪದ ಬರ್ತಕ್ಕಂಥದ್ದು ಪಾರ್ಸಿ ಭಾಷೆಯಿಂದ ಬರ್ತಕ್ಕಂಥದ್ದು. ಈ ಒಂದು ಪಾರ್ಸಿ ಏನಿದೆ ಈ ಭಾಷೆಯಿಂದ ಕನ್ನಡಕ್ಕೆ ಅನುವಾದವಾಗಿ ಬಂದಿರತಕ್ಕಂಥ ಪದ ಆಗಿರುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಈ ಕೆಳಗಿನ ಪದಗಳಲ್ಲಿ ಗುಣವಾಚಕ ಯಾವುದು ಅಂತ ಕೇಳಿದರೆ 10 ಅಷ್ಟು ಒಳ್ಳೆಯ ಶಿಕ್ಷಕ. ಫ್ರೆಂಡ್ಸ್, ಇಲ್ಲಿ ಗುಣವಾಚಕ ಅಂದರೆ ಏನಂತ ಫಸ್ಟ್ ನಮ್ಗೆ ಗೊತ್ತಾದರೆ ಆ ಒಂದಕ್ಕೆ ಉತ್ತರ ನೀಟಾಗಿ ಕಂಡ್ಕೋಬಹುದು. ಸೊ ಗುಣವಾಚಕ ಮೀನ್ಸ್ ವಸ್ತುಗಳ ಒಂದು ಗುಣ, ರೀತಿಯಾಗಿರ್ಬೋದು, ಸ್ವಭಾವವನ್ನು ತಿಳಿಸ್ತಕ್ಕಂಥದ್ದು ಈ ಒಂದು ಗುಣವಾಚಕ. ಫಾರ್ ಎಕ್ಸಾಂಪಲ್ಲು ಒಬ್ಬ ವ್ಯಕ್ತಿಯ ಗುಣ ಅಂತ ಹೇಳಿದಾಗ ಅವನು ಒಳ್ಳೆಯವನು, ಕೆಟ್ಟವನಾಗಿರ್ಬೋದು, ಅಥವಾ ಅವನ ಬಣ್ಣ ಯಾವುದು ಅಂತ ಹೇಳ್ಬೋದು, ಅಥವಾ ಒಂದು ವಸ್ತು ಹೊಸದ ಹಳೆದ ಅಂತ ಹೇಳ್ಬೋದು. ಇದು ಒಂದು ಗುಣಕ್ಕೆ ಸಂಬಂಧಪಟ್ಟಂಥದ್ದು. ಸೊ 10 ಅಂತ ಹೇಳಿದಾಗ ಇಲ್ಲಿ ಸಂಖ್ಯೆ ಬರುತ್ತೆ, ಇದು ಗುಣವಾಚಕ ಬರೋದಿಲ್ಲ. ಅಷ್ಟು ಇಷ್ಟು ಅನ್ನೋದು ಸಹ ಗುಣವಾಚಕ ಬರೋದಿಲ್ಲ, ಯಾಕಂದರೆ ಅದು ಸಹ ಸಂಖ್ಯಾ ಪರಿಮಾಣವಾಚಕಕ್ಕೆ ಸೇರಿಕೊಳ್ಳುತ್ತೆ. ಇನ್ನು ಶಿಕ್ಷಕ ಅಂತಕ್ಕಂಥದ್ದು ಸಹ ಬರೋದಿಲ್ಲ ಗುಣವಾಚಕಕ್ಕೆ, ಇದು ನಾಮಪದ ಆಗುತ್ತೆ. ಹಾಗಾಗಿ ಒಳ್ಳೆಯ ಅಂತಕ್ಕಂಥದ್ದು ಗುಣವಾಚಕ.
ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗ ಇಲ್ಲಿ ನಾಮವಾಚಕದಲ್ಲಿ ಒಟ್ಟು 8 ಬರುತ್ತೆ ಅಂತ ಹೇಳಿದೆ. 9 ವಸ್ತುವಾಚಕ ಆಗಿರ್ಬೋದು, ಗುಣವಾಚಕ ಆಗಿರ್ಬೋದು, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮ. ಸೊ ಇಲ್ಲಿ ಬಂದಂಗೆ ನಾವು ತೆಂಕಣ ಎಂಬ ಪದದ ವ್ಯಾಕರಣಾಂಶ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದಾಗ ನೋಡಿ, ಭಾವನಾಮ ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಮೀನ್ಸ್ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ನಿರ್ವಹಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲು ಬಿಳುಪು, ಬಿಳಿದರ ಭಾವ, ಹಿರಿದರ ಭಾವ, ಮಾಡುವುದರ ಭಾವ, ಮಾಟ. ಸೊ ಈ ಥರ ಬರುತ್ತೆ. ಸೊ ಹಾಗಾಗಿ ಭಾವನಾಮ ಬರೋದಿಲ್ಲ. ಇನ್ನು ದಿಗ್ವಾಚಕ ಬರುತ್ತೆ. ಯಾಕೆಂದರೆ ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ ಇದು ತೆಂಕಣ ಅಂತಕ್ಕಂಥದ್ದು ದಕ್ಷಿಣ ಅಂತ ಏನಿದೆ. ಸೊ ಹಾಗಾಗಿ ದಿಗ್ವಾಚಕ ಅಂತಕ್ಕಂಥದ್ದು ದಿಕ್ಕುಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಆನ್ಸರ್ ಇದು. ಇನ್ನು ಗುಣವಾಚಕನೂ ಬರೋದಿಲ್ಲ. ಪರಿಮಾಣ ಅಂತ ಹೇಳಿದ್ರೆ ಅಷ್ಟು ಇಷ್ಟು ಅಂತ ಬರೋದು. ಸೊ ಅದು ಅಲ್ಲ. ಸೊ ಹಾಗಾಗಿ ದಿಗ್ವಾಚಕ ಅಂತಕ್ಕಂಥದ್ದು ತೆಂಕಣ ಪದದ ವ್ಯಾಕರಣಾಂಶ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಕೆಂಪು, ಹಿರಿಮೆ, ನೋಟ, ಮಾಟ ಇತ್ಯಾದಿ ಪದಗಳು ನಾಮಪದದ ಈ ವಿಧಕ್ಕೆ ಸೇರಿವೆ ಅಂತ ಹೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಫ್ರೆಂಡ್ಸ್, ಇಲ್ಲಿ ಹಿರಿದರ ಭಾವ, ಹಿರಿಮೆ ಅಂತ ಹೇಳಿದೆ ಲಾಸ್ಟ್ ಕ್ವಶನಲ್ಲಿ. ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ. ಸೊ ಹೀಗಾಗಿ ಈ ಒಂದು ಏನಿದೆ ಹಿರಿಮೆ, ನೋಟ, ಮಾಟ ಇದೆಲ್ಲ ಬಂದು ಭಾವನೆಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಬರುತ್ತೆ ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ, ಹಿರಿದರ ಭಾವ ಹಿರಿಮೆ. ಸೊ ಈ ಥರ ಬರ್ತಕ್ಕಂಥ ಪದಗಳೆಲ್ಲ ನಾವು ಭಾವನಾಮ ಅಂತ ಹೇಳ್ತೀವಿ. ಸೊ ಭಾವನಾಮದಲ್ಲಿ ಬೇರೆ ಬೇರೆ ವೆರೈಟಿ ಬರುತ್ತೆ, ಅದು ನೆಕ್ಸ್ಟು. ಬಟ್ ಈ ಒಂದು 4 ಆಪ್ಷನಲ್ಲಿ ನಾವು ನೋಡಿದಾಗ ಭಾವವಾಚಕ ಅಥವಾ ಭಾವನಾಮ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಆನ್ಸರು. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವು 12ನೇ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿ ಅಂತ ಕೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಇದೆ. ಸೊ ಪರಿಮಾಣವಾಚಕನೂ ಬರೋದಿಲ್ಲ, ಗುಣವಾಚಕನೂ ಬರೋದಿಲ್ಲ. ಸೊ ಇವೆರಡನ್ನ ಬಿಟ್ಟಾಕಿ. ಇನ್ನು ಸಂಖ್ಯೆಯವಾಚಕ ಮತ್ತು ಸಂಖ್ಯಾವಾಚಕ 2 ಬರ್ಬೋದಲ್ವಾ? ಕೆಲವು ಫ್ರೆಂಡ್ಸ್ ಎಲ್ಲರೂ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಮಿಸ್ಟೇಕ್ಸ್ ಆಗಬಹುದು. ನೋಡಿ 12ನೇಯ ನೇಯ. ಸೊ 12 ಅಂತಕ್ಕಂಥದ್ದು ಸಂಖ್ಯಾವಾಚಕ, ಇದು ಸಂಖ್ಯಾವಾಚಕ 12 ಅಂತಕ್ಕಂಥದ್ದು. 12ನೇಯ ಅಂತ ಏನಿದೆ, ನೇಯ ಅಂತ ಏನು ಬರುತ್ತೆ, ಇದನ್ನು ನಾವು ಸಂಖ್ಯೇಯವಾಚಕ ಅಂತ ಹೇಳ್ತೀವಿ. ಪ್ರಥಮ, ದ್ವಿತೀಯ, 3ನೇಯ, 4ನೇಯ, 5ನೇಯ. ಸೊ ಇದನ್ನೆಲ್ಲ ನಾವು ಸಂಖ್ಯೇಯವಾಚಕ ಅಂತ ಹೇಳ್ತೀವಿ. ಡೈರೆಕ್ಟಾಗಿ 1, 2, 3, 4. ಸೊ ಇದನ್ನು ನಾವು ಸಂಖ್ಯಾವಾಚಕ ಅಂತ ಹೇಳ್ತೀವಿ. ಅರ್ಥ ಆಯ್ತು? ಸ್ವಲ್ಪ ಒಂದೇ ಇದರಲ್ಲಿ ಮಿಸ್ಟೇಕ್ಸು. ಸಂಖ್ಯೇಯವಾಚಕ ಅಂದಾಗ 12ನೇಯ ಅಂತ ಸೇರಿಸ್ಕೊಳ್ಳುತ್ತೆ. ಸಂಖ್ಯಾವಾಚಕದಲ್ಲಿ ಈ ನೇಯ ಬರಲ್ಲ, ಡೈರೆಕ್ಟ್ 1, 2, 3, 4 ಅಂತ ಸಂಖ್ಯೆ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಸಂಖ್ಯೇಯವಾಚಕ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಕೆಲವು ಫ್ರೆಂಡ್ಸ್ಗೆ ಗೊತ್ತಿರುತ್ತೆ ಬಹುಶಃ ಎಲ್ಲರಿಗೂ. ಸೊ ನೆಕ್ಸ್ಟು ಪರ್ವತ ಅಂತಕ್ಕಂಥ ಪದ ವಸ್ತುವಾಚಕದ ವಿಧ ಯಾವುದು ಅಂತ ಕೇಳಿದರೆ, ಸೊ ಆಲ್ರೆಡಿ ಹೇಳಿದಾಗೆ ಪರ್ವತ ಅಂತಕ್ಕಂಥದ್ದು ರೂಢಿಯಿಂದ ಬಂದಿರತಕ್ಕಂಥದ್ದು, ಸುಮಾರು ವರ್ಷಗಳ ವಂಶಗಳ ಹಿಂದೆನೇ ಬಂದಿರತಕ್ಕಂಥದ್ದು. ಸೊ ಪರ್ವತ ಅಂತಕ್ಕಂಥದ್ದು ಒಬ್ಬರ ಬಾಯಿಯಿಂದ ಅದು ಸುಮಾರು ವರ್ಷ ಕಾಲಗಳಿಂದ ರೂಢಿಯಿಂದ ಬಂದಿರತಕ್ಕಂಥ ಪದ ಆಗಿರೋದ್ರಿಂದ ಇದನ್ನು ನಾವು ರೂಢನಾಮ ಅಂತ ಹೇಳ್ತೀವಿ. ಸರಿನಾ? ಸೊ ನಾನು ಹೇಳಿದಾಗೆ ಅನ್ವರ್ಥನಾಮ ಅಂದರೆ ಪ್ರೊಫೆಷನ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಅವರ ಒಂದು ಬಿಹೇವಿಯರ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಇನ್ನು ಅಂಕಿತನಾಮ ಅಂದರೆ ನಾವು ಹೆಸರುಗಳನ್ನ ಇಟ್ಕೊಳ್ತಕ್ಕಂಥದ್ದು. ಭಾವನಾಮ ಅಂತ ಹೇಳಿದ್ರೆ ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಪರ್ವತ ಅಂತಕ್ಕಂಥದ್ದು ರೂಢಿಯಿಂದ ಬಂದಿರತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ನು, ಮಧ್ಯಮ ಪುರುಷ ಏಕವಚನ ಸರ್ವನಾಮಕ್ಕೆ ಉದಾಹರಣೆ ಕೇಳಿದ್ದಾರೆ. ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದಾಗೆ ಫಸ್ಟ್ ಬರ್ತಕ್ಕಂಥದ್ದು ಉತ್ತಮ. ಉತ್ತಮ ಮೀನ್ಸ್ ನಾನು, ನಾವು, ನನ್ನ ಬಗ್ಗೆ ಹೇಳ್ಕೊಳ್ತಕ್ಕಂಥದ್ದು. ಮಧ್ಯಮ ಮೀನ್ಸ್ ನೀನು, ನೀವು, ನೀನು, ನೀವು. ಇಲ್ಲಿ ಕೊಟ್ಟೋದು ಏಕವಚನ ಆಗಿರೋದ್ರಿಂದ ನೀನು ಅಂತಕ್ಕಂಥದ್ದು ಬರುತ್ತೆ. ಸೊ ನೆಕ್ಸ್ಟು ಲಾಸ್ಟ್ ಒನ್ ಬಂದು ಪ್ರಥಮ. ಪ್ರಥಮ ಬಂದಾಗ ಥರ್ಡ್ ಪಾರ್ಟಿ, ಮೂರನೇವ್ರು ಬರ್ತಾರೆ, ಅವನು, ಅವಳು, ಅವರು ಅಂತ. ಸೊ ಹಾಗಾಗಿ ಇಲ್ಲಿ ಕೇಳಿರೋದೇನು ಮಧ್ಯಮ ಅಂತ ಹೇಳಿದಾಗ ಇಲ್ಲಿ ಬರೋದು ನೀನು, ನೀವು. ಸೊ ಇಲ್ಲಿ ಏಕವಚನ ಕೇಳೋದ್ರಿಂದ ನೀನು ಅಂತಕ್ಕಂಥದ್ದು ಆನ್ಸರು. ಸೊ ಇಲ್ಲಿ ನಾವು ಅಂತಕ್ಕಂಥದ್ದು ಉತ್ತಮ, ನಾನು ಅಂತಕ್ಕಂಥದ್ದು ಉತ್ತಮ ಏಕವಚನ, ಅವನು ಅಂತಕ್ಕಂಥದ್ದು ಪ್ರಥಮ. ಸೊ ನೆಕ್ಸ್ಟ್ ಪ್ರಶ್ನೆ,
ಅಂಕಿತ ನಾಮ ಪದಕ್ಕೆ ಉದಾಹರಣೆ ಕೇಳಿದರೆ ಅಂಕಿತ ಮೀನ್ಸ್ ನಾವು ಹೆಸರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ರಾಮನಾಥ ಅಂತಕ್ಕಂಥದ್ದು ಅಂಕಿತ ನಾಮ ಆಗುತ್ತೆ. ಶಾಲೆ ಬಂದು ರೂಢಿಯಿಂದ ಬಂದಿರತಕ್ಕಂಥದ್ದು ರೂಢನಾಮ. ಶಿಕ್ಷಕ ಬಂದು ಒಂದು ಪ್ರೊಫೆಷನ್ಗೆ ಕೆಲಸಕ್ಕೆ ಸಂಬಂಧಪಟ್ಟಂತಾಗಿರೋದು ಅನ್ವರ್ಥ ನಾಮ ಆಗುತ್ತೆ. ರಾಮನಾಥ ಅಂತಕ್ಕಂಥದ್ದು ಅಂಕಿತ ನಾಮ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ನೋಡಿ ಸ್ವಲ್ಪ ಇದಿದೆ. ನಾಮಪದ ಮೂಲ ರೂಪವನ್ನು ಹೀಗೆಂದು ಕರೆಯುವರು ಅಂತ ಕೇಳಿದರೆ ಧಾತು, ಸರ್ವನಾಮ, ನಾಮ, ಪ್ರಕೃತಿ, ಪ್ರತ್ಯಯ ಅಂತ ಹೇಳಿದರೆ. ಸೊ ನೋಡಿ, ಇಲ್ಲಿ ನಾಮಪದದ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ. ಸೊ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಸೊ ಇದು ಇಲ್ಲ. ನಾಮಪದಕ್ಕೆ ಬದಲಾಗಿ ಬಳಸ್ತಕ್ಕಂಥದ್ದು ಸರ್ವನಾಮ. ಸೊ ಇದು ಬರೋದಿಲ್ಲ. ಇನ್ನು ಬರ್ತಕ್ಕಂಥದ್ದು ನಾಮ ಪ್ರಕೃತಿ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಕೇಳಿದರೆ ತಾವು, ಶಾಲೆ, ಮಹೇಶ, ಚಾಲಕ. ಫ್ರೆಂಡ್ಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲರೂ ಸಹ ಗೊತ್ತಾಗಿರುತ್ತೆ, ಯಾಕಂದರೆ ಈಗ ಆಲ್ರೆಡಿ ಸುಮಾರು ಕ್ವಶನ್ಸ್ ನೋಡಿದ್ವಿ ನಾವು. ಸೊ ಹಾಗಾಗಿ ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಅಂತ ಕೇಳಿದರೆ ಅರ್ಥಕ್ಕೆ ಅನುಸಾರವಾಗಿ ಅಥವಾ ಅವರ ಒಂದು ಕೆಲಸಕ್ಕೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಒಂದು ವರ್ಡು. ಸೊ ಇಲ್ಲಿ ಚಾಲಕ ಮೀನ್ಸ್ ಡ್ರೈವರ್ ಅಂತ ಏನು ಹೇಳ್ತೀವಿ, ಅವ್ರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಚಾಲಕ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅನ್ವರ್ಥ ನಾಮಕ್ಕೆ ಚಾಲಕ ಒಂದು ಉದಾಹರಣೆ. ಸೊ ನೆಕ್ಸ್ಟು, ಅವರ ಜ್ಞಾನ ಸಂಗ್ರಹ ನಿಜವಾದ ಶಕ್ತಿಯಾಗಿ ಪರಿಣಮಿಸಿದೆ. ವಾಕ್ಯದಲ್ಲಿನ ಸರ್ವನಾಮ ಪದ ಯಾವುದು ಅಂತ ಕೇಳಿದರೆ ಇಲ್ಲಿ ಸರ್ವನಾಮ ಮೀನ್ಸ್ ನಾಮಪದಕ್ಕೆ ಬದಲಾಗಿ ನಾವು ಬಳಸ್ತಕ್ಕಂಥದ್ದು. ಅವರು, ಅವಳು, ಅವನು, ಅದು, ಇದು. ಓಕೆ, ಸೊ ಅದನ್ನು ನಾವು ಸರ್ವನಾಮ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅವರ ಅಂತಕ್ಕಂಥದ್ದು ಇಲ್ಲಿ ಸರ್ವನಾಮ ಆಗುತ್ತೆ. ಸೊ ನೆಕ್ಸ್ಟು, ಹಳತು ಹೊಸತು ಪದಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿವೆ ಯಾವುದಕ್ಕೆ ಅಂತ ಕೇಳಿದರೆ ಇಲ್ಲಿ ಫ್ರೆಂಡ್ಸ್ ಇದು ವೆರಿ ಈಸಿನೇ ಇದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ನೋಡಿದಾಗಲೇ ನಮಗೆ ಆನ್ಸರ್ ಗೊತ್ತಾಗುತ್ತೆ, ಅಥವಾ ಯಾರಿಗೆಲ್ಲ ಗೊತ್ತಿರುತ್ತೋ ಅವ್ರಿಗೂ ಸಹ ಗೊತ್ತಿರುತ್ತೆ. ಬಹುಶಃ ಈ ಒಂದು ಕ್ವಶನ್ಸ್ ಏನು ಅಷ್ಟು ಟಫ್ ಅಂತ ಏನಿಲ್ಲ. ನೋಡಿ, ಹಳದು ಹೊಸದು ಅಂತ ಕೇಳಿದಾಗ ಸಂಖ್ಯಾವಾಚಕ ಬರೋದಿಲ್ಲ. ಯಾಕೆ? ಸಂಖ್ಯಾವಾಚಕ ಮೀನ್ಸ್ 1, 2, 3 ಇದು ಸಂಖ್ಯೆಗೆ ಸಂಬಂಧಪಟ್ಟದ್ದು. ಸೊ ಹಾಗಾಗಿ ಇದು ಬರೋದಿಲ್ಲ. ಪರಿಮಾಣವಾಚಕ ಅಂತ ಹೇಳಿದಾಗ ಅಷ್ಟು, ಇಷ್ಟು, ಸೊ ಆ ಥರ ಬರುತ್ತೆ. ಸೊ ಇದು ಬರೋದಿಲ್ಲ. ಇನ್ನು ಸಂಖ್ಯೆಯ ವಾಚಕ ಅಂತ ಹೇಳಿದಾಗ 1ನೇ, 2ನೇ, 3ನೇ, ಸೊ ಈ ಥರ ಬರುತ್ತೆ. ಇದು ಬರೋದಿಲ್ಲ. ನೋಡಿರ್ತಕ್ಕಂಥದ್ದು ಗುಣವಾಚಕ. ಗುಣವಾಚಕ ಮೀನ್ಸ್ ಅವರ ಒಂದು ಗುಣವರ್ತನೆಗಳನ್ನು ತೋರಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಹಳದು, ಹೊಸದು, ಹಿರಿಯ, ಕಿರಿಯ, ಕಪ್ಪು, ಕೆಟ್ಟ, ಒಳ್ಳೆಯದು, ಸೊ ದೊಡ್ಡ, ಚಿಕ್ಕ, ಈ ಥರ ಬರ್ತಕ್ಕಂಥದ್ದು ಗುಣವಾಚಕ. ಸೊ ಹಾಗಾಗಿ ಆನ್ಸರು ಗುಣವಾಚಕ ಆಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಫ್ರೆಂಡ್ಸು, ಅಷ್ಟು, ಅನಿತು ಪದಗಳು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಫ್ರೆಂಡ್ಸ್ ಇದು ಗೊತ್ತಾಗಿರ್ಬೋದು ನಿಮ್ಗೆ ಆಲ್ರೆಡಿ, ಯಾಕಂದರೆ ಗುಣವಾಚಕ ಅಂತ ಹೇಳಿದಾಗ ಗುಣಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಗುಣ ಬರೋದಿಲ್ಲ. ಇನ್ನು ಸಂಖ್ಯಾವಾಚಕ ಅಂತ ಹೇಳಿದಾಗ ಸಂಖ್ಯೆ 1, 2, 3 ಅಂತ ಬರುತ್ತೆ. ಸಂಖ್ಯೆಯ ವಾಚಕ ಅಂತ ಹೇಳಿದಾಗ 1ನೇ, 2ನೇ, 3ನೇ, ಪ್ರಥಮ, ದ್ವಿತೀಯ ಆ ಥರ ಬರುತ್ತೆ. ಆದರೆ ಇಲ್ಲಿ ಅಷ್ಟು, ಇಷ್ಟು ನಾನು ಏನು ಹೇಳಿದೆ, ಸೊ ಅಷ್ಟು, ಇಷ್ಟು ಅಂತಕ್ಕಂಥದ್ದು ಪರಿಮಾಣವಾಚಕಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಇಲ್ಲಿ ಪರಿಮಾಣವಾಚಕಕ್ಕೆ ಉತ್ತರ ಆಗುತ್ತೆ. ಅಷ್ಟು, ಇಷ್ಟು, ಅನಿತು. ಓಕೆ, ಸೊ ಇದು ಮತ್ತೆ ಎಷ್ಟು, ಹಲವು, ಕೆಲವು, ಈ ಥರಕ್ಕಂಥದ್ದು ಪರಿಮಾಣವಾಚಕ. ಹಲವು, ಕೆಲವು, ಅಷ್ಟು, ಇಷ್ಟು, ಅನಿತು ಇದೆಲ್ಲ ಪರಿಮಾಣವಾಚಕಕ್ಕೆ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ನು, ಕಳುವಾರೆ. ನೋಡಿ, ಇದು ಕಳುವಾರೆ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ ಕಳುವಾರೆ, ಕಳುಹಿಸಿದ್ದಾರೆ, ಕಳಿಸ್ಯಾರೆ, ಕಳಿಸವರೆ, ಕಳಿಸಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ಕಳಿಸ್ಯಾರೆ ಬರೋದಿಲ್ಲ, ಕಳಿಸವರೆ ಅಂತಲೂ ಸಹ ಬರೋದಿಲ್ಲ. ಕಳುವಾರೆ ಮೀನ್ಸ್ ಕಳುಹಿಸಿದ್ದಾರೆ, ಕಳಿಸಿದ್ದಾರೆ. ಸೊ ನೋಡಿ, ಇವೆರಡರಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಆದರೆ ಆನ್ಸರು ಕಳುವಾರೆಗೆ ಆನ್ಸರ್ ಬಂದು ಕಳುಹಿಸಿದ್ದಾರೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಇನ್ನೊಂದು ಕ್ವಶನ್ನು, ವಿದ್ವಾಂಸ ಪದವು ಈ ನಾಮಪದಕ್ಕೆ ಸೇರಿದೆ ಅಂತ ಕೇಳಿದರೆ ಅನ್ವರ್ಥನಾಮ, ಅಂಕಿತನಾಮ, ರೂಢನಾಮ, ಭಾವನಾಮ. ಸೊ ನೋಡಿ, ಇಲ್ಲಿ ವಿದ್ವಾಂಸ ಅಂತಕ್ಕಂಥದ್ದು ನಿಮ್ಮ ಪ್ರಕಾರ ರೂಢನಾಮನ, ಅಂಕಿತನಾಮನ, ಅನ್ವರ್ಥನಾಮನ ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಾಗ ನಾವಿಲ್ಲಿ ವಿದ್ವಾಂಸ ಮೀನ್ಸ್ ಅವನು ಸ್ಟಾರ್ಟಿಂಗ್ ಯಾವುದು ವಿದ್ವಾಂಸ ಆಗಿರೋದಿಲ್ಲ, ಅವನ ಒಂದು ಪ್ರೊಫೆಷನ್ಗೆ ತಕ್ಕಂತೆ, ಅವನು ಓದಿದ ತಕ್ಕಂತೆ ಅವರಿಗೆ ಒಂದು ವಿದ್ವಾಂಸತೆ ಬರುತ್ತೆ. ಸೊ ಆಗ ಅವರನ್ನು ವಿದ್ವಾಂಸರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಒಂದು ಕೆಲಸ, ಅವರ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಸೊ ಎಲ್ಲರನ್ನೂ ವಿದ್ವಾಂಸ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅಥವಾ ರೂಢಿಯಿಂದ ಬಂದಿರತಕ್ಕಂಥ ವರ್ಡು ಅಲ್ಲ, ಅದು ಅವರ ಒಂದು ಕೆಲಸಕ್ಕೆ ತಕ್ಕಂತೆ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸರ್ನೇಮ್, ಅದು ವಿದ್ವಾಂಸ ಅಂತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದಿದ್ದು ಅನ್ವರ್ಥನಾಮ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.